ಪರಮೇಶ್ವರ್ ಅವರು ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ. ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿ, ಶಿವಲಿಂಗೇಗೌಡ ನಾವೆಲ್ಲ ಮಾತಾಡಿದ್ದೀವಿ. ಮಾತಾಡಿ ಸುಮಾರು ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಅಲ್ಲ ಚಿಕ್ಕಬಳ್ಳಾಪುರ ಅಲ್ಲ ಇಂಥದಕ್ಕೆ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ 23,251 ಕೋಟಿ 23,251 ಕೋಟಿ ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ 17,147 ಕೋಟಿ. ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನ 6,103 ಕೋಟಿ ಖರ್ಚು ಮಾಡಬೇಕು. ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಈಗೊಂದು 2-3 ದಿನಗಳ 4-5 ದಿನ, ಒಂದು ವಾರ ಆಯ್ತು ನನಗೆ ಕಾಣಿಸುತ್ತಲ್ಲ, ಒಂದು ವಾರ ಆಗಿದೆ. ಅಲ್ಲಿ ಏನ್ ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ, ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್. ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್. ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ 50% ಅಂತೇಳಿ ನಾವು ಮಾಡಿದ್ದೀವಿ. ಅದು ಸೆಕೆಂಡರಿ. ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್. ಅದಕ್ಕೆ ನಾನು ಏನು ಹೇಳಿದ್ದೀನಿ, ಈಗ ಒಟ್ಟು ಇವೆಲ್ಲ ಡ್ರಿಂಕಿಂಗ್ ವಾಟರು ಅರ್ಧ ಕೆರೆ ತುಂಬಿಸಕ್ಕೆ ಬೇಕಾಗಿರ್ತಕ್ಕಂಥ ಮೊತ್ತ ನೀರಿನ ಅಗತ್ಯತೆ 24.1 TMC ವಾಟರ್, 24.1 TMC ವಾಟರ್. ಕುಡಿಯ ನೀರಿಗೆ ಬೇಕಾಗಿರ್ತಕ್ಕಂಥದ್ದು 14 TMC ವಾಟರ್. ಅದಕ್ಕೆ ನಾನು ಏನ್ ತೀರ್ಮಾನ ಮಾಡಿದ್ದೀವಿ ಇವತ್ತು, ಮತ್ತೆ ನಾ ಹಿಂದಿನ ಸಭೆಯಲ್ಲೂ ಕೂಡ, ಮೊದಲು ಕುಡಿಯ ನೀರಿನ ಪ್ರಾಜೆಕ್ಟ್ ಅನ್ನ ಮುಗಿಸೋಣ. ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸ ಮಾಡೋಣ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು, ಆಮೇಲೆ ಹಾಸನ, ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನ ಕೊಡ್ತೀವಿ. ಅದೇ ಬೆಂಗಳೂರು ಹೇಳಿದ್ನಲ್ರಿ, ನೀವು ಯಾವ ಕಡೆ ಜ್ಞಾನ ಇದ್ದೀರ. ಈ ಮುನಿಯಪ್ಪನವ್ರು ಇದಾರಲ್ಲ, 24 hours ಪಾಲಿಟಿಷಿಯನ್ ಮಾಡೋದು, ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ, ಹೇಳಿದ್ದೀನಿ. ಆಯ್ತಲ್ಲ. ಇನ್ನು 2 ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು, ಜಿಲ್ಲೆಗಳು ಮಾಡಿದ್ದೀವಿ, ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ. ಕುಡಿಯ ನೀರಿಗೆ ಯಾವುದೇ ನೀರಿನ ತೊಂದರೆ ಇಲ್ಲ. ಬಹಳ ಜನ ಮಾತಾಡ್ತಾರೆ, ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ. ಈಗಾಗಲೇ ಎಡ್ಡೋರ್ಕ್ ಎಲ್ಲ ಮುಗಿದಿದೆ 4,202 ಕೋಟಿ ರೂಪಾಯಿಂದು. ಆಮೇಲೆ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗಿದಿದೆ. 82% ಆಫ್ ದಿ, ಸುಮಾರು 82-85% ಕೆಲಸ ಮುಗಿದಿದೆ. ಅದಕ್ಕೆ 9,807 ಕೋಟಿ ಖರ್ಚಾಗಿದೆ.
9,807 ಕೋಟಿ ಖರ್ಚಾಗಿದೆ. ಆಮೇಲೆ ಫೀಡರ್ಸ್ ಮಧುಗಿರಿ, ಪಾವಗಡ, ಸೆವೆನ್ ಜಿ ಎಂತಿದೆ ಇದು, ಟಿ.ಜಿ. ಹಳ್ಳಿ, ರಾಮನಗರ, ಗೌರಿಬಿದನೂರು, ಕೊರಟಗೆರೆ, ಇದು 96% ಕೆಲಸ ಮುಗಿದಿದೆ.